ಸಿದ್ದರಾಮಯ್ಯ ಯಾವಾಗ ಬೇಕಾದರೂ ರಾಜೀನಾಮೆಯನ್ನ ನೀಡಬಹುದು. ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ ಇದು. ಬೆಳಗ್ಗೆಯಿಂದ ಸಂಜೆವರೆಗೂ ಡಿನ್ನರ್ ಪಾರ್ಟಿ ನಡೆದಿವೆ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ತಪ್ಪಿತಸ್ಥರಾಗಿದ್ದಾರೆ. ಖರ್ಗೆ ಅವರು ಕೈ ನಾಯಕರಿಗೆ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಸುಮ್ಮನಿರ್ತಿರೋ ಇಲ್ಲ ನಾನು ನೋಡ್ಕೊಳ್ತೀನಿ ಅಂತ ಅಂದ್ರು. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಯಾರು ಮಾತನಾಡಬಾರದು ಅಂತ ಹೇಳೋ ಮಟ್ಟಕ್ಕೆ ಹೋಗಿದೆ ಅಲ್ಲಿ. ಕಾಂಗ್ರೆಸ್ನಲ್ಲಿ ಜಗಳ ಎಷ್ಟು ಗಂಭೀರ ಸ್ಥಿತಿಗೆ ಹೋಗಿದೆ ನೋಡಿ ಅಂತ ಜಗದೀಶ್ ಶೆಟ್ಟರ್ ಇಲ್ಲಿ ಮಾತನಾಡಿದ್ದಾರೆ. ಮೂಡಾ ಹಗರಣ ಆಗದಿದ್ರೂ ಆಂತರಿಕ ಜಗಳ ಎಫೆಕ್ಟ್ ಅಂತೂ ಆಗೇ ಆಗುತ್ತೆ. ಸಿದ್ದರಾಮಯ್ಯ ಯಾವಾಗ ಬೇಕಾದರೂ ರಾಜೀನಾಮೆ ನೀಡಬಹುದು ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಮೊದಲಿಂದ ಒತ್ತಾಯ ಮಾಡಕತ್ತೀವಿ. ಈ ಮೂಡಾ ಹಗರಣದಲ್ಲಿ ಪ್ರೈಮಾಪೇಶ ಕೇಸು ಇವತ್ತು ಸಿದ್ದರಾಮಯ್ಯ ತಪ್ಪಿತಸ್ಥರು ಅನ್ನುವಂಥದ್ದು ಇದೆ. ಹೀಗಾಗಿ ಅದು ಇನ್ವೆಸ್ಟಿಗೇಷನ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗಬೇಕಾದ್ರೆ ಅವರ ತನಿಖೆ ಒಪ್ಕೊಳ್ಳೋದಾದರೆ CBI ತನಿಖೆ ಮಾಡಲಿ. ಅದು ಬಿಟ್ಟು ಇವತ್ತು ತಾವೇ ಲೋಕಾಯುಕ್ತದ ಮುಖಾಂತರ ತನಿಖೆ ಮಾಡುವಂಥದ್ದು, SIT ಮುಖಾಂತರ ತನಿಖೆ ಮಾಡುವಂಥದ್ದು, ಅವರೇ ಅಧಿಕಾರಿಗಳು ತನಿಖೆ ಮಾಡುವಂಥದ್ದು ಇದರಲ್ಲಿ ಏನು ಅರ್ಥನೇ ಇಲ್ಲ. ಅದಕ್ಕಾಗಿ ಇದು ಇಂಪಾರ್ಷಿಯಲ್ ತನಿಖೆ ಆಗೋದಿಲ್ಲ. ರಾಜೀನಾಮೆ ಕೊಡಬೇಕಂತ ನಾವು ಮೊದಲಿಂದ ಒತ್ತಾಯ ಮಾಡ್ತೀವಿ, ಇವತ್ತು ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತಿನ ನಾಳೆ ಅವ್ರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತು BJP ಒತ್ತಾಯ ಅಲ್ಲ, ಬಹುಶಃ ಇಂಟರ್ನಲಿ ಫೈಟಿಂಗ್ ನಡೆಯೋದಲ್ಲ ಕಾಂಗ್ರೆಸ್ನೊಳಗೆ. ಆ ಫೈಟಿಂಗ್ನೂ ಸಹಿತಕ್ಕೆ ಅದ್ರದ್ದು ಇಫೆಕ್ಟ್ ಆಗತ್ತೆ. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು. ಸಿದ್ದರಾಮಯ್ಯ ಯಾವಾಗ ಬೇಕಾದರೂ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಮತ್ತು ಕಾಂಗ್ರೆಸ್ನಲ್ಲಿ ಒಂದು ಅರಾಜಕತೆ ನಿರ್ಮಾಣ ಆಗುವಂಥದ್ದು ಎಲ್ಲ ಪಾಸಿಬಿಲಿಟಿ ಇದಾವೆ. ಇವತ್ತಿನ ಪರಿಸ್ಥಿತಿ ನೋಡಿದರೆ ನಾವು ಮೊದಲಿಂದ ಒತ್ತಾಯ ಮಾಡಕತ್ತೀವಿ. ಈ ಮೂಡಾ ಹಗರಣದಲ್ಲಿ ಪ್ರೈಮಾಪೇಶ ಕೇಸು ಇವತ್ತು ಸಿದ್ದರಾಮಯ್ಯ ತಪ್ಪಿತಸ್ಥರು ಅನ್ನುವಂಥದ್ದು